ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಅಕ್ಕಿ ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ನೋಡಿ, ನಾನು ರೊಟ್ಟಿ ಹಾಕ್ಬಿಟ್ಟು ತರಕಾರಿ ಇದು ಗೊಜ್ಜು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಗೊಜ್ಜು ಅಂದರೆ ಫುಲ್ ಮಿಕ್ಸು, ಒಂದು ಕ್ಯಾಪ್ಸಿಕಮು, ಒಂದು ಹಾಗಲಕಾಯಿ ಎಲ್ಲ ಇತ್ತು, ಅದಕ್ಕೆ ಎಲ್ಲ ಮಿಕ್ಸಲ್ಲಿ ಹಾಕೋಣ, ಚೆನ್ನಾಗಿರುತ್ತೆ. ಒಂಥರ ಎಲ್ಲಾದರೂ ತಿನ್ನಬೇಕು, ಒಂದೊಂದು ತರಕಾರಿ ತಿನ್ನೋದ್ರಿಂದ ಏನೂ ಇದು ಪ್ರೋಟೀನ್ ಇರೋದಿಲ್ಲ. ಅದಕ್ಕೆ ಮಿಕ್ಸ್ ತರಕಾರಿ ಇದ್ದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಗೊಜ್ಜು ಒಂಥರ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬಿಸಿ ಬಿಸಿ. ಇವಾಗಂತೂ ಯಾಕೋ ಗೊತ್ತಿಲ್ಲ, ಕ್ಲೈಮೇಟ್ ಫುಲ್ಲು ತಣ್ಣಗೆ ಇರುತ್ತಾ, ಒಂಥರ ಚೆನ್ನಾಗಿರುತ್ತೆ. ರೊಟ್ಟಿ ಈ ಥರ, ಚಪಾತಿ ಈ ಥರ ಬಿಸಿ ಬಿಸಿ ತಿಂತಾ ಇರಬೇಕು, ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸರಿ ರೊಟ್ಟಿ ಹಾಕ್ಬಿಡೋಣ ಬಿಡು, ತರಕಾರಿ ಗೊಜ್ಜು ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿಗೆ ಮಾಮೂಲಿ ಇವಾಗ ಇದು ರೊಟ್ಟಿ ಬೇರೆ ಥರ ಹೇಳ್ತೀನಿ, ಸಿಂಪಲಾಗಿ ಯಾರ್ಯಾರಿಗೆ ಬರೋದಿಲ್ಲ, ನನಗೆ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಬರೋಲ್ಲ, ಈ ಥರ ಒಂದು ಸಲ ಮಾಡ್ಕೊಳ್ಳಿ ರೊಟ್ಟಿ, ಈ ಥರ ಚೆನ್ನಾಗಿ ಬರುತ್ತೆ. ನಾನು ಫಸ್ಟು ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಟೊಮೊಟೊ, ಈರುಳ್ಳಿ, ಮಾಮೂಲಿ ಒಂದು ಕುಕ್ಕರ್ ತೊಗೊಳ್ಳಿ. ನಾನು ಚಿಕ್ಕ ಕುಕ್ಕರ್, ನನ್ನ ಫೇವ್ರೆಟ್ ಕುಕ್ಕರ್ ಮಾತ್ರ. ನನಗೆ ಏನೋ ಗೊತ್ತಿಲ್ಲ, ನನಗೆ ಪುಟಾಣಿ ವಸ್ತು ಅಂದ್ರೆ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಬಟ್ಲು, ಚಿಕ್ಕ ಚಿಕ್ಕ ತಪ್ಪಲಿ ಮತ್ತು ಸೌಟ್ಗಳು, ಪುಟಾಣಿ. ನಮ್ಮ ಮನೇಲಿ ಬೈತಾ ಇರ್ತಾರೆ ಯಾವಾಗಲೂ, ಚಿಕ್ಕ ಚಿಕ್ಕ ಸೌಟ್ ತೊಗೊಬರ್ತಿರೊಳಗ ಎಸ್ಸಲೆ ಅಂತ ಹಾಕೋಬೇಕು ಅಂತ ಬೈತಾ ಇರ್ತಾರೆ. ನನಗೆ ಅದೇ ಇಷ್ಟ, ಏನೋ ಗೊತ್ತಿಲ್ಲ. ಆಮೇಲೆ ಕುಕ್ಕರ್ ಚಿಕ್ಕ ತೊಗೊಂಡಿದ್ದೀನಿ. ಇದಕ್ಕೆ ಮಾಮೂಲಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಈರುಳ್ಳಿ ಫುಲ್ಲು ಸಾಫ್ಟ್ ಆಗೋಕೆ ಉಪ್ಪು ಅರಿಶಿನ ಪುಡಿ ಹಾಕಿ ಸಾಫ್ಟ್ ಆದಮೇಲೆ ಆಮೇಲೆ ತರಕಾರಿ ಹಾಕ್ಬಿಟ್ಟು, ತರಕಾರಿ ಸ್ವಲ್ಪ ನೀರು ಬಿಟ್ಕೊಂಡು ಸುಮ್ಮನೆ ಮುಚ್ಚಳ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಇದ್ರ ಬೆಲ್ಟಲ್ಲಿ ಹಾಕಂಗಿಲ್ಲ, ಸುಮ್ಮನೆ ಮೇಲೆ ಮುಚ್ಚಬೇಕಷ್ಟೇ, ಪ್ಲೇಟ್ ಮುಚ್ತೀವಿ ಆ ಥರ ಮುಚ್ಚಿಬಿಟ್ಟು ನೀರು ಬಿಟ್ಕೊಂಡ್ಮೇಲೆ ನಾನು ಸಾಂಬಾರು ಪುಡಿ, ಖಾರ ಪುಡಿ ಹಾಕ್ಕೊಂಡೆ, ಧನಿಯಾ ಪೌಡ್ರ್, ಚಿಲ್ಲಿ ಪೌಡರು. ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ನೀವು ಬೇಕಾದ್ರೆ ಪ್ಯಾಕೆಟ್ ಇದ್ದರೆ ನೀವು ಅಂಗಡಿ ಪ್ಯಾಕೆಟ್ನ ಯೂಸ್ ಮಾಡ್ಕೋಬೋದು. ನಾನು ಕಾಯಿ ತುರಿ ಹಾಕ್ಕೊತೀನಿ, ಸ್ಕಿಪ್ ಮಾಡ್ಕೋಬೋದು. ಕಾಯಿ ತುರಿ ಬೇಕಾದರೆ ಹಾಕ್ಕೊಳ್ಳಿ, ನಾನು ಬೇಡ. ನಾನು ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಗಾರ್ನಿಷಿಗೆ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಕೊಂಡೆ. ಸರಿ, ಇವಾಗ ತರಕಾರಿ ಎಲ್ಲ ಇದು ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್, ಒಂದು 4-5 ವಿಸಿಲ್ ಆದ್ರೂ ಪರವಾಗಿಲ್ಲ, ಏನೂ ಆಗೋಲ್ಲ. ತರಕಾರಿ ಫುಲ್ಲು ಸಾಫ್ಟ್ ಆದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ. ಸರಿ ಅಂದ್ಬಿಟ್ಟು ಈ ಕಡೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದ್ವಲ್ಲ, ಸ್ವಲ್ಪ ಹೊತ್ತು ಕುಯ್ದು ಇಟ್ಕೊಳ್ಳೋಣ, ರೊಟ್ಟಿಗೆ ಸೈಡಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಅದು ಪೀಲ್ ಮಾಡ್ಕೊಂಡು ಈ ಕಡೆ ವಿಸಿಲ್ ಬರ್ತಾಯಿದೆ. ಒಂದು 4-5 ವಿಸಿಲ್ ಆದರೆ ಚೆನ್ನಾಗಿರುತ್ತೆ. ಈ ಥರ ಕ್ಯಾರೆಟ್ನ, ಸೌತೆಕಾಯಿನ ಮಕ್ಕಳಿಗೂ ಅಷ್ಟೇ, ಯಾವಾಗಲೂ ಅಷ್ಟೇ ಜಾಸ್ತಿ ನಾನು ಕ್ಯಾರೆಟ್, ಸೌತೆಕಾಯಿ, ಬೀಟ್ರೋಟ್ 3 ಜಾಸ್ತಿ ತೊಗೊಬರ್ತಾ ಇರ್ತೀನಿ. ಬೀಟ್ರೋಟ್ನ ಪಲ್ಯ ಜಾಸ್ತಿ ಮಾಡ್ತಾಯಿರ್ತೀನಿ, ಕ್ಯಾರೆಟ್, ಸೌತೆಕಾಯಿ ತಿಂತಾ ಇರ್ತಾರೆ ನನ್ನ ಮಕ್ಕಳು. ಸರಿ ಅಂದ್ಬಿಟ್ಟು ಈ ಕಡೆ ಕುಯ್ದು ಸಪ್ರೇಟ್ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಮಾಮೂಲಿ ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದು. ನೀವು ಕಲಿಸ್ಕೊಳೋ ಥರ ಇದು ನೀರನ್ನ ಫುಲ್ಲು ಮಳ್ತಾ ಇರಬೇಕು. ಉಪ್ಪು ಬೇಕಾದ್ರೆ ನೀರೊಳಗೆ ಹಾಕ್ಕೋಬೋದು. ನಾನು ಉಪ್ಪನ್ನ ಹಸಿಟ್ಟೊಳಗೆ ಹಾಕ್ಕೊಂಡಿದ್ದೆ. ನೀರು ತುಂಬ ಮಳ್ತಾ ಇರಬೇಕು, ಕುದಿತಾ ಇರಬೇಕು. ಆ ನೀರನ್ನ ನಿಧಾನಕ್ಕೆ ಹಾಕ್ಬಿಟ್ಟು ಸೌಟಲ್ಲಿ ಕಲಿಸ್ಕೊಳ್ಳಿ. ಇದು ಅರ್ಧೋಗಲ್ಲ, ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೇ ಇನ್ನು ಇದು ಕಲಿಸ್ಕೊಳಕ್ಕೆ ಕೆಳಗಡೆ ಹಾಕ್ಕೊಂಡ್ರೆ ಫುಲ್ಲು ಎಲ್ಲ ಟೈಲ್ಸ್ ಎಲ್ಲ ಫುಲ್ಲು ಎಲ್ಲ ಅದು ಸೈಡಲ್ಲಿ ನಂದು ಇದಿಲ್ವಲ್ಲ, ಅದಕ್ಕೋಸ್ಕರ ಫುಲ್ಲು ಕೆಳಗೆಲ್ಲ ಬಿದ್ದೋಗ್ಬಿಡುತ್ತೆ ಪೌಡ್ರ್ ಅಂದ್ಕೊಂಡು. ಈ ಚಪಾತಿ 5 kg ಚಪಾತಿ ಇಟ್ಕೊಬರಿರ್ತಾರೆ, ಅದನ್ನು ಕಟ್ ಮಾಡ್ಕೊಂಡು ಇವಾಗ ಅದಕ್ಕೆ ಹಾಕೊಂಡು ಕ್ಲೀನಾಗಿ ಮಿತ್ಕೋತಾ ಇದ್ದೀನಿ. ಚೆನ್ನಾಗಿ ಮಿತ್ಕೋಬೇಕು. ನೀವು ಎಣ್ಣೆ ಎಲ್ಲ ಏನೂ ಹಾಕ್ಕೊಳಂಗಿಲ್ಲ. ಲಾಸ್ಟಿಗೆ ಬೇಕಾದ್ರೆ ನಿಮ್ಮ ಕೈಗೆ ಏನಾರು ಅಂಟ್ತಾ ಇದೆ ಅಂದರೆ ಒಂಚೂರು ಎಣ್ಣೆ ಸವರ್ಕೋಬೋದು ಅಷ್ಟೇ. ನಾನು ಏನಿಲ್ಲ ಸವರ್ಕೊಂಡಿಲ್ಲ. ನೀರು ಹಾಕೊಂಡು ಹಸಿಟ್ಟು ಹಾಕೊಂಡು ಚೆನ್ನಾಗಿ ನಿಮಗೆ ಅದಕ್ಕೆ ನಿಮಗೆ ಕೈಯಲ್ಲಿ ತಟ್ಟಬೇಕಾದ್ರೆ ಹೆಂಗೆ ತಟ್ಟಾಗಿ ಬರುತ್ತೆ ಅಷ್ಟು ಅದರವರೆಗೂ ನೀವು ಇದು ಮಾಡ್ಕೋಬೇಕು, ಮೆತ್ತು ಕಲಿಸ್ಕೋಬೇಕು. ಒಬ್ಬೊಬ್ರು ರಫಾಗಿ ಹಾಕೋದು, ನನಗಂತೂ ಸಾಫ್ಟ್ ಆಗಿರೋ ಮಾಮೂಲಿ ಮೀಡಿಯಮಾಗಿ ಕಲಿಸ್ಕೊತೀನಿ. ಈ ಥರ ರೊಟ್ಟಿ ಹಾಕ್ಬಿಟ್ಟು ನೀರು ಸವರ್ಕೊತೀನಿ. ಒಬ್ಬೊಬ್ಬರು ನೀರು ಸವರೋದಿಲ್ಲ, ಎಣ್ಣೆ ಹಚ್ಕೊತಾರೆ. ನನಗೆ ಮಾತ್ರ ನೀರು ಸವರಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ರೊಟ್ಟಿ ಹಾಕ್ತಾ ಇದ್ದೀನಿ. ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗಮ್ ಅಂತ ಇತ್ತು. ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ರೊಟ್ಟಿ ತಿಂತಾಯಿದ್ದೆ ತರಕಾರಿ ಗೊಜ್ಜು ಹಾಕ್ಕೊಂಡು. ನನ್ನ ಮಗಳು ಅಂತೂ ಹಾಕೋತಿದ್ದಾಳೆ ನೋಡಿ, ಏನಂತ ಹೇಳ್ತಿದ್ದಾಳೆ ಅಂತ. ಸೌತೆಕಾಯಿ ತಗೋ ಇಲ್ವಾ? ನನ್ನ ಮಗಳು ಅಂತೂ ಒಂದು ಚೂರು ತರಕಾರಿ ತಿನ್ನೋಲ್ಲ. ನಾನೆಲ್ಲ ತಿನ್ನಿಸಿದ್ರೆ ಮಾತ್ರ ತಿಂತಾಳೆ. ಇದೇ ಪ್ರಾಬ್ಲಮ್. ನನ್ನ ಮಗ ಆ ಥರ ಅಲ್ಲ ನೋಡಿ. ಇವಾಗ ನಾನು ತೊಗೊಂಡೋಗಿದ್ದು ನನ್ನ ಮಗನಿಗೆ, ಅವನಂತೂ ಎಲ್ಲ ತಿನ್ಕೊತಾನೆ. ಇವಳಂತೂ ತಿನ್ನೋದೇ ಇಲ್ಲ. ಅಮ್ಮು ತಿನ್ನೋದ್ರೆ ಬರೀ ರಸ ಮಾತ್ರ ಬಿಟ್ಕೊಂಡು ಹೋದ್ಲು. ಸರಿ ಅಂದ್ಬಿಟ್ಟು ಅವರೆಲ್ಲ ತಿಂತೀನಿ, ನಮ್ಮ ಮನೆಯವರು ತಿಂದ್ಬಿಟ್ಟು ಹೋದ್ರು. ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಬಟ್ಟೆ ನೋಡಿದ್ರೆ ಬಟ್ಟೆ ಒಗ್ಯಕ್ಕೆ ಹಾಕ್ತಾಯಿದ್ದೀನಿ, ಆದರೆ ಒಣಗೋಕೆ ಜಾಗನೇ ಇಲ್ಲ. ಫುಲ್ಲು ಎಲ್ಲ ಇದಾಗೋಗ್ಬಿಟ್ಟಿದೆ, ನೆಂದಿದೆ, ಇನ್ನೂ ಒಣಗೇ ಇಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಇದು ನೆನ್ನೆ ಕ್ಲಿಪ್ಪಿಂಗ್ಸ್ ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಇದಕ್ಕೆ ವಾಷಿಂಗ್ ಮಿಷಿನ್ ಥರ ಅಂದ್ಬಿಟ್ಟು ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ವಾಷಿಂಗ್ ಮಿಷಿನ್ ಆದರೆ ಇತ್ತು, ಆದರೆ ತುಂಬ ಹಳೇದಾಗ್ಬಿಟ್ಟಿತ್ತು.
ಅದಕ್ಕೆ ಅದು ಯಾಕೋ ಮತ್ತು ಬೆಡ್ಶೀಟ್ ಎಲ್ಲ ಒಗೆಯೋಕ್ಕೂ ಆಗೋಲ್ಲ, ಮತ್ತು ತುಂಬ ನಮ್ಮ ಮನೆಯದ್ದು ಶರ್ಟ್ ಎಲ್ಲ ಇದೆಯಲ್ಲ ಫುಲ್ಲು ಸುಕ್ ಥರ ಆಗಿದೆ, ಚೆನ್ನಾಗೂ ಇರೋದಿಲ್ಲ. ಅವ್ರದ್ದು ಕಾಸ್ಟ್ಲಿ ಶರ್ಟ್ ಎಲ್ಲ ಇರುತ್ತೆ, ಸುಮ್ಮನೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ತಕ್ಕೊಡ್ರಿ ಅಂದೆ. ಸರಿ ನೋಡ್ಕೊಂಬರೋಣ ಬಾ ಅಂತ ಅಂದರು. ನೋಡಿದ್ವಿ, ಹೋಗಿ ಯಾವುದಾದ್ರು ಕಂಪ್ನಿದೆಲ್ಲ ಇತ್ತು. ನಾವು ಸ್ಯಾಮ್ಸಂಗ್ ತೊಗೊಂಡಿದ್ವಲ್ಲ, ಒಂದು 10 ವರ್ಷ 12 ವರ್ಷನೇ ಆಗಿದೆ. ಅದಕ್ಕೇ ಬೇರೆ ಥರ ಕಂಪ್ನಿ ಚೆನ್ನಾಗಿರುತ್ತೆ ತೊಗೊಳೋದು ಅಂದ್ಕೊಂಡೆ. ಎಲ್ ಜಿ ನೋಡಿ, ನನಗಂತೂ 10 ಕೆ ಜಿನೇ ಬೇಕಾಗಿತ್ತು. ಬ್ರಷ್ಶೀಟ್ ಎಲ್ಲ ಒಗಿಬೇಕು, ಇನ್ನೇನು ವರಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತಲ್ಲ, ಕೈಯಲ್ಲೆಲ್ಲ ಒಗಿಯೋಕ್ಕಾಗಲ್ಲ. ಇವಾಗಂತೂ ನನಗೆ ಏನೋ ಎತ್ತಿ ಎದ್ದೇಕೋಗಿ ಉಸಿರೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಏನೋ ವೆಯ್ಟ್ ಎತ್ತಕ್ಕೆ ಹೋಗೋದಿಲ್ಲ. ಆಮೇಲೆ ಒಂದು ಮಾಡೋಕ್ಕೋಗಿ ಒಂದಾದರೆ ಏನು ಮಾಡೋದು ಅಂದ್ಬಿಟ್ಟು ನಾನು ಸರಿ 10 ಕೆ ಜಿ ತೊಗೊತೀವಿ ಅಂತ 10 ಕೆ ಜಿ ತೊಗೊಳೋದು ಅಂದ್ಕೊಂಡು ನೋಡ್ಕೊಂಬಂದ್ವಿ. ಇಲ್ಲಿ ಆದೀಶ್ವರದಲ್ಲಿ ಬಂದ್ವಿ, ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಇದೆ, ಬೇಗೂರು ರೋಡಲ್ಲಿ. ಅದಕ್ಕೆ ಅಲ್ಲಿ ಬಂದ್ವಿ. ಅಲ್ಲಿ ನೋಡಿದ್ರೆ ಬಾಷ್ ಕಂಪ್ನಿದಿರಲಿಲ್ಲ. ಸರಿ ಅಂದ್ಬಿಟ್ಟು ನಾವು ವಾಪಸ್ ಮತ್ತೆ ಕೆಳಗಡೆ ಹೋದ್ವಿ. ಮತ್ತು ಈ ಕಡೆ ಸೈಡ್ ಪೈ ಅಂತ ಇದೆ, ಅಲ್ಲೂ ಒಂದು ಸೈಡ್ ನೋಡ್ಕೊಬರೋಣ ಅಂತ ಅಂದ್ಕೊಂಡು ಇಲ್ಲಿ ನೋಡಿದ್ವಿ. ಎಲ್ಲ ಕಾಸ್ಟ್ಲಿನೇ, ಯಾವುದೇನು ಕಮ್ಮಿ ರೇಟಿಗೇನು ಬರೋದಿಲ್ಲ. ನೋಡಿ ಇಲ್ಲಿ ಪೈ ಕಂಪ್ನಿ ಬಂದ್ವಿ. ಇಲ್ಲೊಂದು ಸರಿ ನೋಡೋಣ, ಆ ಎರಡಲ್ಲಿ ಯಾವ್ದು ನಮಗೆ ಇದು ಅಮೌಂಟ್ ಯಾವ್ದು ನಮಗೆ ಕಮ್ಮಿ ಅನಿಸುತ್ತೆ ಅದನ್ನು ತೊಗೊಳೋಣ ಬಿಡು ಅಂತ ಅಂದ್ಕೊಂಡ್ವಿ. ಸರಿ ಅಂತ ಇಲ್ಲೂ ಬಂದಿದ್ದೀವಿ ನೋಡೋಕ್ಕೆ. ಅವ್ರ ಮೇಲೆ ಮಾತಾಡೋಣ. 6:30 7 ಗಂಟೆಗೆ ಹೇಳಿ, 7 ಗಂಟೆಗೆ ನೋಡಷ್ಟ ಇದಾಗುತ್ತಾ, ಮನೆ ಒಳಗೆ ಹೋಗುತ್ತಾ? ಸೇಮ್ ಇದೆ, ಸೇಮ್ ಡೈಮೆನ್ಷನ್ ಎಲ್ಲ ಸೇಮ್ ಹೈಟ್. ಇಲ್ಲಿ ನೋಡಿದ್ವಿ ಎಲ್ ಜಿ, ಸ್ಯಾಮ್ಸಂಗು, ಬಾಷು ಮತ್ತು ವರ್ಪ್ಲೂರು, ಅದೇನೋ ಎಷ್ಟೊಂದು ಹೆಸ್ರುಗಳಿದೆ, ಮತ್ತು ಥರ ಹೆಸರು. ನಾನಂತೂ ಕೇಳಿರಲಿಲ್ಲ. ಸರಿ ಅಂದ್ಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನೆಲ್ಲ ನಮ್ಮ ಮನೆಯವ್ರ ಅಮೌಂಟ್ ಎಲ್ಲ ಮಾತಾಡ್ಕೊತಾ ಇದ್ರು. ನಾವು ಈ ಕಡೆ ಸೈಡೆಲ್ಲ ನೋಡ್ತಾ ಇದ್ವಿ ಏನೇನಿದೆ ಅಂದ್ಬಿಟ್ಟು. ಡಬಲ್ ಡೋರ್ದು ಇದು ಫ್ರಿಜ್ಜು, ಮತ್ತು ಏನೇನೋ ಇದೆ ಅಪ್ಪ, ಫ್ಯಾನ್ಗಳು, ಮತ್ತು ಆಕ್ವಾಗಾರ್ಡ್ ಅಂತ, ಆಕ್ವಾಗಾರ್ಡಲ್ಲಿ ಇಷ್ಟು ವೆರೈಟಿ ಇದೆ. ಆಮೇಲೆ ಕುಕ್ಕರು, ಗ್ಯಾಸು, ಪ್ರತಿಯೊಂದು ಮಿಕ್ಸಿ, ಫ್ಯಾನ್ಗಳೆಲ್ಲ ಒಂದೊಂದು ರೆಕ್ಕೆ ಬಿಚ್ಚಿಬಿಟ್ಟಿದ್ದಾರೆ. ನಾನು ಇದೇನಪ್ಪ ಒಂದು ರೆಕ್ಕೆ ಇಲ್ಲ ಅಂದ್ಕೊಂಡೆ. ಅವರು ಜಾಗ ಪ್ಲೇಸ್ ಸ್ವಲ್ಪ ಹತ್ರ ಇರಲಿ ಅಂದ್ಬಿಟ್ಟು ಹಾಕೋಕ್ಕೋಸ್ಕರ ಹಾಕೊಂಡು, ನಾನು ನೋಡ್ಬಿಟ್ಟು ಇದು ಹಾಕಿ ಶಾಕೆ ಆಗಿ ಹೋಗ್ಬಿಟ್ಟೆ. ನೋಡಿ ಇದೆಲ್ಲ ಗ್ರೈಂಡ್ರುಗಳು, ಇದೆಲ್ಲ ನಾವಂತೂ ನನ್ನ ಮಿಕ್ಸಿನೇ ಸರಿ, ನನಗಂತೂ ಇದರೊಳಗೆಲ್ಲ ಸರಿ ಆಗೋದಿಲ್ಲ. ಇದು ಮಾಡೋದಕ್ಕೆ ಆಲೂಗಡ್ಡೆ ಫ್ರೈ ಮಾಡ್ಕೊಳೋದು, ಏನು ಮಾಡೋಕ್ಕೆ ಬಂದಿರೋ ದಾರ ಕಟ್ಟಿರೋದೆಲ್ಲ ಪ್ರೆಸ್ ಮಾಡಿ ತೆಗಿಬೇಕು. ಸರಿ ಮಳೆ ಬರೋಂಗೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸರಿ ಅಂತ ಬಿಲ್ಲೆಲ್ಲ ಮಾಡಿಸ್ಬಿಟ್ಟು ಹೋದ್ವಿ. ಅವ್ರು ನಾಳೆ ತಂದು ಕೊಡ್ತೀವಿ ಮನೆಗೆ ಅಂತ ಹೇಳಿದ್ರು. ಆಮೇಲೆ ತಂದು ಕೊಟ್ಟಾದ್ಮೇಲೆ ಮತ್ತೆ ತರೋದಲ್ದೇ ಬೇರೆಯವರು ಆಮೇಲೆ ಅದನ್ನು ಓಪನ್ ಮಾಡಿ ಅದನ್ನೆಲ್ಲ ಹೇಳ್ಕೊಡೋರೆ ಬೇರೆ. ಸರಿ ಮನೆ ಬಂದ್ವಿ, ಮಳೆ ಬಂತು, ಸ್ವಲ್ಪ ಪರವಾಗಿಲ್ಲ, ಸೊ ಆನೆ ಥರ ಬಂತು. ಮಳೆ ಬಂದಾದ್ಮೇಲೆ ಜೋರಾಗಿ ಬಂತು. ಸರಿ ಇವಾಗೆಲ್ಲ ಇದನ್ನು ಬೇಳೆ ಕಾಳೆಲ್ಲ ಬಾಕ್ಸಿಗೆ ಹಾಕೋಣ ಅಂದ್ಕೊಂಡು ಹಾಕೋಕ್ಕೆ ಆಗಿಲ್ಲ. ಸರಿ ಫಿಲ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಇವಾಗೆಲ್ಲ ಅದನ್ನು ಫಿಲ್ ಮಾಡ್ತಾಯಿದ್ದೆ. ಆವತ್ತು ಎಲ್ಲ ಊರಿಗೆ ಹೋಗ್ಬೇಕಾರೆಲ್ಲ ಖಾಲಿ ಮಾಡಿಬಿಟ್ಟು ಹೋಗಿದ್ದೆ, ಏನಿಲ್ಲ ಇರೋ ರೇಷನ್ ತಂದಿದ್ನಲ್ಲ ಎಲ್ಲದನ್ನು ತೊಗೊಂಡು ಇವಾಗ ಹಾಕ್ತಾಯಿದ್ದೀನಿ. ಎಲ್ಲ ಫಿಲ್ ಮಾಡಿ ಮಾಮೂಲಿ ತೊಗರಿ ಕಾಳು, ಹೆಸ್ರು ಕಾಳು, ಕಡಲೆಕಾಳು, ಉದ್ದಿನಬೇಳೆ ಎಲ್ಲ ಬೇರೆ ಬೇರೆ ಇಟ್ಕೊತೀನಿ. ನಾನು ತುಂಬ ಥರ ಕಾಳುಗಳೇನು ತರೋದಿಲ್ಲ. ನಾನು ಯಾವ್ದು ಯೂಸ್ ಮಾಡ್ತೀನಿ ಆ ಥರ ತೊಗೊಬರ್ತೀನಿ. ಒಬ್ಬರೊಬ್ಬರು ಎಲ್ಲ ಥರ ಕಾಳು ತಂದು ಇಟ್ಕೊಂಡಿರ್ತಾರೆ. ಸುಮ್ಮನೆ ಯೂಸ್ ಮಾಡಿ ಅಂದರೆ ಏನಂತ ಹುಳ ಆಗಿಬಿಡುತ್ತೆ. ನನಗೆ ತುಂಬ ಸುಮ್ಮನೆ ದುಡ್ಡು ಕೊಟ್ಟು ತಂದು ವೇಸ್ಟ್ ಆಗುತ್ತಲ್ವ. ಇದು ಮಾತ್ರ ಒಂದೊಂದು ಖಾಲಿ ಆಗಿದ್ವಲ್ಲ, ಅವನ್ನೆಲ್ಲ ಡಿಮಾರ್ಟಿಗೆ ಹೋಗಿದ್ನಲ್ಲ ಅವತ್ತು. ಅಲಸಂದೆ ಕಾಳು, ಬಟಾಣಿ ಕಾಳೆಲ್ಲ ಅಂಗಡಿಯಲ್ಲಿ ತಂದಿರಲಿಲ್ಲ, ಮರ್ತೋಗ್ಬಿಟ್ಟಿದ್ರು. ನಮ್ಮ ಮನೆ ಗ್ರೀನ್ ಬಟಾಣಿನ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಅಂಗಡಿಲಿ ತೊಗೊಬಂದು ನಾನು ಈ ಥರ ಫಿಲ್ ಮಾಡಿ ಇಟ್ಕೊತೀನಿ. ಇದು ಗಾಜಿಂದಲ್ವ, ಇವಾಗ ನಾನು ಈ ಥರ ಬಾಕ್ಸ್ಗಳು ತೊಗೊಂಡಿರೋದು. ಫಸ್ಟ್ ಎಲ್ಲ ಮಾಮೂಲಿ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ತಾಯಿದ್ದೆ, ಇವಾಗ ಗ್ಲಾಸಿನಲ್ಲಿ ಹಾಕ್ತಾಯಿದ್ದೆ. ಅಂದರೆ ಹುಷಾರಾಗಿ ಹಾಕಬೇಕು, ಒಂದ್ಸಲಿ ಭಯ ಆಗ್ತಾ ಇರುತ್ತೆ. ಇಡಕ್ಕೆ ಹೋಗಿ ಒಂದ್ಸಲಿ ಬೀಳಿಸ್ಬಿಡ್ತೀನಿ ಏನಂತ. ನನಗೆ ಬೀಳ್ಸೋದಿಲ್ಲ, ನನಗೆ ಭಯ. ಕಡಲೆಬೇಳೆ ತಗೊಂಡು ಹಂಗೆ ತಿನ್ಕೊಂಡು ಎಲ್ಲ ತುಂಬ್ಕೊತಿದ್ದೆ. ಕಡಲೆ ಬೀಜ, ಹೆಸ್ರು ಕಾಳು ಎಲ್ಲ ಏನೇನು ಬೇಕು. ಕಡಲೆ ಬೀಜ, ಉದ್ದಿನಬೇಳೆ ಜಾಸ್ತಿ, ಇದಕ್ಕೆ ಚಿತ್ರಾನ್ನ ಏನು ಜಾಸ್ತಿ ಇವಾಗ ಮಾಡೋದೇ ಇಲ್ಲ, ನಮ್ಮನ್ನ ತಿನ್ನೋದೇ ಇಲ್ಲ. ಸರಿ ಅಂತ ಬಿಡು ಅಂದ್ಬಿಟ್ಟು ಎಲ್ಲ ಫಿಲ್ ಮಾಡಿ ಎತ್ತಿಡ್ಕೊತಿದ್ದೆ. ಹಂಗೆ ತರಕಾರಿನೂ ಇತ್ತು ಸ್ವಲ್ಪ, ಅವನ್ನೆಲ್ಲದನ್ನು ಕ್ಲೀನಾಗಿ ಅದನ್ನು ಬಾಕ್ಸಿಗೆಲ್ಲ ಹಾಕಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಡೋಣ. ಕ್ಲೀನ್ ಮಾಡ್ಕೊಬೋದು. ಒಂದು ಕೆಲಸ ಆದರೆ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಮನೇಲಂತೂ. ಆ ಕಡೆ ಕೈ ಹಾಕು, ಈ ಕಡೆ ಕೈ ಹಾಕಿ ಕೆಲಸಗಳು ಇದ್ದೇ ಇರುತ್ತೆ, ಯಾವಾಗಲೂ ಮಾಡ್ತಾನೆ ಇರಬೇಕು. ಸರಿ ಅಂದ್ಬಿಟ್ಟು ಎಲ್ಲದನ್ನು ಇವಾಗೆಲ್ಲ ಮೇಲ್ಗಡೆ ಹಂಗೆ ಓಡಿಸ್ಕೊಂಡು ಅವಾಗ ಹಂಗಂಗೆ ಎತ್ತಿಟ್ಕೊಂಡ್ರೆ ನಮಗೂ ಈಸಿ ಅನಿಸುತ್ತೆ ಕೆಲಸ.
ಇವಾಗ ಎಲ್ಲ ಎತ್ತಿಕ್ತೆ ಸರಿ ಅಂದ್ಬಿಟ್ಟು ನಾನು ತರಕಾರಿ ಎಲ್ಲ ಫಸ್ಟು ಬೀನ್ಸ್ ಎಲ್ಲ ಸಪ್ರೇಟ್ ಇದ್ದರೆ ನಾನು ಹೇಳಿದೆ ನಮ್ಮ ಮನೆಯವರಿಗೆ ತಗೊಬರೋಕ್ಕೆ. ನನಗೆ ಗೊತ್ತಿರುತ್ತೆ ಏನೇನು ಬೇಕು ತರಕಾರಿ ತೊಗೊಬರ್ತೀನಿ. ನಮ್ಮನೆ ನನಗೆ ನೀನೇ ಹೇಳು ನಾನು ತೊಗೊಬರ್ತೀನಿ ಅಂದರು. ಸರಿ ತಗೊಂಡ್ರೆ ಏನು ಎಡವಟ್ಟು ಮಾಡಿದ್ದಾರೆ ನೋಡಿ. ಬೀನ್ಸ್ ಎಲ್ಲ ತಂದಿದ್ರು, ಬೀನ್ಸು ಮತ್ತು ಹೀರೆಕಾಯಿ ಸಾಂಬಾರು ಮಾಡೋಣ ಬೇಳೆ ಹಾಕಿ ಅಂದರೆ. ಸೊ ಒಂದ್ಸಲ ಅಕ್ಕ ಮಾಡಿದ್ಲು ಊರಲ್ಲಿ, ಚೆನ್ನಾಗಿತ್ತು. ಅದಕ್ಕೆ ನಾನು ಆ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು. ನಿಮ್ಮಪ್ಪ ಎಂತ ತಂದಿದ್ದು ಅಲ್ಲ, ನೋಡ್ಕೊಂಡು ತರ್ಬೇಕು ತಾನೆ. ಸುಮ್ಮನೆ ನೋಡೋದಿಲ್ಲ ಏನಿಲ್ಲ ನಮ್ಮ ಮನೆಯವರು. ಸರಿ ಹೇಳಿದ್ನಾ, ಬೀನ್ಸು ಕ್ಯಾರೆಟು ಮೂಲಂಗಿ ಹಿಂಗೆ ತಗೊಂಡು ಹಂಗೆ ತಗೊಂಡು ಹಾಕೋತಿರ್ತಾರೆ. ಅದು ಹೆಂಗಾಗೈತೆ ಏನು ಎತ್ತ ಅಂತ ನೋಡೋದಿಲ್ಲ. ಅದಕ್ಕೆ ಬೇಜಾರು ನಮ್ಮ ಮನೆಯವ್ರಿಗೆ ಒಂದ್ಸಲಿ. ಸರಿ ಬಿಡು ಎಸಿ ಅಂತ ಹೇಳ್ತಿರ್ತಾರೆ. ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಾನು ಎಲ್ಲ ಕ್ಲೀನಾಗಿ ನೋಡಿಬಿಟ್ಟು ತೊಗೊಬರ್ತೀನಿ. ಒಂದೊಂದ್ಸಲಿ ಗಟ್ಟಿದು ಬೀನ್ಸ್ ಎಲ್ಲ ಜೊಳ್ಳಾಗಿರೋವು ಅಂಥವು ತಂದುಬಿಡ್ತಾರೆ. ಅದು ಪಟ್ ಅನ್ನೋದೇ ಎಲ್ಲ ಫುಲ್ ಸತ್ತೋಗಿರೋ ಥರ ಆಗಿರುತ್ತೆ. ಅಂಥವೆಲ್ಲ ತೊಗೊಬರ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲ ಫಿಲ್ ಮಾಡಿ ಎಲ್ಲ ಎತ್ತಿಡ್ಕೊಂಡೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಹನಿ ಹನಿ ತುಂತುರು ಹನಿ ಎಷ್ಟು ಚೆನ್ನಾಗಿ ಆ ಸೌಂಡಿಗೂ ಇಲ್ಲಾದರೆ ಸ್ಮೆಲ್ಲೆಲ್ಲ ಏನೂ ಇಲ್ಲ. ಅಮ್ಮ ಮನೆಯಲ್ಲೆಲ್ಲ ಮಣ್ಣು ಮೇಲೆ ಬೀಳ್ತಿತ್ತಲ್ಲ ಮಳೆ, ಆ ವಾಸನೆಗೂ ಅದಕ್ಕೂ ಒಂಥರ ಪರಿಮಳ, ಒಂಥರ ಏನೋ ಒಂಥರ ಸಗಣಿ ವಾಸನೆ ಆಗಲಿ ಏನೇ ಆಗಲಿ ವಾಸನೆ ಒಂಥರ ಗಮ್ ಅಂತ ಇರುತ್ತೆ. ಒಬ್ಬರೊಳಗೆ ಇಷ್ಟ ಆಗಲ್ಲ. ನನಗೆ ಮಾತ್ರ ಹಳ್ಳಿ ವಾತಾವರಣ ಇಷ್ಟ, ಸಿಟಿ ವಾತಾವರಣ ಇಷ್ಟ. ಎರಡು ಇಷ್ಟ, ಏನು ಮಾಡೋದು, ಜೀವನ ಮಾಡಲೇಬೇಕಲ್ವ. ಸರಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ನೋಡಿದ್ರೆ ಎಲ್ಲ ಇದು ಸೋಫಾ ಮೇಲೆ, ಇದು ಡೈನಿಂಗ್ ಟೇಬಲ್ ಮೇಲೆ ಎಲ್ಲದನ್ನೂ ಒಣಗಾಕೊಂಡಿದ್ದೀನಿ. ಅವೆಲ್ಲ ತಂದುಬಿಟ್ಟು ಫಸ್ಟು ಒಳಗಡೆ ಹಾಕ್ಕೊಂಡೆ. ಒಣಗಾಕ್ತೀವಿ ಅವನ್ನೆಲ್ಲ ಹೊರಗಡೆ ಒಣಗಾಕ್ತೀವಿ. ಸೊ ಬಿಸಿ ಇರುತ್ತಲ್ಲ ಮನೆ ಒಳಗೆ, ಬೇಗ ಒಣಗ್ಕೊಂಡಂಗೆ ಆಗುತ್ತೆ. ಸರಿ ಅಂದ್ಬಿಟ್ಟು ನಾನು ಬ್ಲೌಸು ಇತ್ತು, ಒಂದು ಆಂಟಿ ಕೊಟ್ಟಿದ್ರು ಮೇಲುಗಡೆ ಇಲ್ಲೇ ಫ್ಲ್ಯಾಟಲ್ಲಿ. ಅದಕ್ಕೆ ಹೊಲ್ಕೊಡಿ ನನಗೆ ಬೇಕು ಅರ್ಜೆಂಟ್ ಅಂದರು. ಸರಿ ಅಂದ್ಬಿಟ್ಟು ಆಂಟಿ, ನನಗೂ ಕೆಲಸ ಎಲ್ಲ ಇರ್ತಾರೆ, ಮನೆ ಕೆಲಸನೂ ಮಾಡ್ಕೊಂಡು ಸ್ವಲ್ಪ ಅರ್ಧ ಹೊಲ್ದಿರ್ತೀನಿ, ಇನ್ನು ಅರ್ಧ ಹೊಲ್ಕೊತೀನಿ. ಒಂದೇ ಸಲಿಗೆ ಹೊಲಿಯೋಕ್ಕಾಗಲ್ಲ. ಯಾಕೆಂದರೆ ಸ್ವಲ್ಪ ದಿವಸ ಹೊಲ್ದಿರ್ಲಿ ಫುಲ್ಲು ಕಾಲು ನೋವು ಆಗ್ಬಿಟ್ಟಿತ್ತು. ಏನು ಮಾಡಿದೆ, ಬ್ಲೌಸೆಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಅರ್ಧ ಹೊಲ್ಕೊಂಡೆ. ಹೊಲ್ದ್ಬಿಟ್ಟು ಯಾಕೆ ಕಾಲು ನೋವ್ತಿದೆ ಇಷ್ಟೊಂದು ಅಂದರೆ, ತುಂಬ ಹೊತ್ತು ಕುತ್ಕೊಂಡಲ್ಲ ಮಿಷಿನ್ ಹತ್ರ, ಅದು ಸ್ವಲ್ಪ ಇದಾಗ್ಬಿಟ್ಟಿದೆ. 1.5 ತಿಂಗಳಾಯ್ತಲ್ಲ ಹೊಲ್ದ್ಬಿಟ್ಟು. ಏನಾದರೂ ಅಷ್ಟು ಇವಾಗ ಎಕ್ಸಸೈಸು ಅಷ್ಟೇ ಊರಲ್ಲಿ ಮಾಡಿರಲಿಲ್ಲ, ಇಲ್ಲಿ ಬಂದು ಮಾಡಿಬಿಟ್ಟು ಫುಲ್ಲು ಕಾಲೆಲ್ಲ ನೋವು, ಸೊಂಟ ನೋವು, ಕೈ ಎತ್ತಕ್ಕಾಗ್ತಿಲ್ಲ. ಜಂಪಿಂಗ್ ಜಾಕ್ಸ್ ಎಲ್ಲ ಮಾಡ್ಬಿಟ್ಟು ಫುಲ್ಲು ಕೈ ಎಲ್ಲ ನೋವು ಆಗ್ಬಿಟ್ಟಿತ್ತು. ಅದು ಹಂಗೇ ಸ್ವಲ್ಪ ದಿವಸ ಅಭ್ಯಾಸ ಆಗೋರ್ಗೆ. ಆಮೇಲೆ ಒಂದು ದಿವಸ ಸರಿ ಆಯ್ತು. ಆಮೇಲೆ ಫುಲ್ಲು ಇದು ಆಟ ಎಲ್ಲ ಮಾಡಿಬಿಟ್ಟು ಹೊಲ್ದ್ಬಿಟ್ಟು ಕೊಡೋಣ. ಉಕ್ಸೆಲ್ಲ ಎಮ್ಮಿಂಗೆಲ್ಲ ಹಾಕಬೇಕು. ಅದೇ ಒಂದು ತಲೆನೋವು ನನಗೆ. ಏನೋ ಹೊಲಿಯೋದೇನೋ ಹೊಲ್ದ್ಬಿಡ್ತೀನಿ, ಉಕ್ಸು ಎಮ್ಮಿಂಗ್ ಮಾಡೋದೇ ನಂಗೆ ದೊಡ್ಡ ತಲೆನೋವು. ಸರಿ ಅಂದ್ಬಿಟ್ಟು ನನ್ನ ಮಕ್ಳಿಗೆ ಇಬ್ಬರಿಗೂ ಬರೆಯೋಕೆ ಕೊಟ್ಟಿದ್ದೆ, ಬರೀತಾಯಿದ್ರು. ಅದು ಎಲ್ರಿಗೂ ಗೊತ್ತು. ಟ್ವೆಲ್ ಎಕ್ಕಡಿ ಕೇಳಿ ಬರೆಯೋದು ನೋಡಿ ಫ್ರೆಂಡ್. 12 ಬರೆಬಿಟ್ಟು 21 ಬರ್ದಾನೆ. ಎಕ್ಕಡಿಗೆ ಬರೆಯೋದು 12? ನಾನು ಬರ್ಡೇ ಗಿಫ್ಟ್ ಕೊಟ್ಟಿದ್ದು ಇದು ಇಲ್ಲ. ಡ್ರಾಯಿಂಗ್ ಬುಕ್ ಕೊಟ್ಟೆ, ಕಲರ್ಸ್ ಕೊಟ್ಟೆ, ಸ್ಕೆಚ್ ಪೆನ್ ಕೊಟ್ಟಿದ್ದನ್ನ ಹೇಳ್ಕೋಬಾರ್ದು. ಕೀಚೇನು ಕೊಟ್ಟೆ. ಇವಾಗ ಅವ್ನು ನನ್ನ ಕೀಚೇನ್ ಕೊಡ್ಲಿಲ್ವಾ? ಎಂತ ಕೀ ಬಂಚ್, ಗೊಂಬೆದು ಟೆಡ್ಡಿ ಬೇರ್ ಚಿಕ್ಕದು. ಎಲ್ಲ ಆಯಿತು. ನೈಟಿಗೆ ಇನ್ನೇನು ಮಾಡೋಣ, ಸಾಂಬಾರು ಮಾಡಿದ್ರೆ ಹೆಂಗೋ ತರಕಾರಿ ಗೊಜ್ಜಿತ್ತು, ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ. ಒಂದು 2 ತರಕಾರಿ ಗೊಜ್ಜು ಜಾಸ್ತಿ ಇತ್ತು ಮಧ್ಯಾಹ್ನ, ಅದಕ್ಕೆ ಮಾಡ್ಕೊಂಡ್ರೆ. ನೈಟಿಗೆ ಇನ್ನೇನು ಸಾಂಬಾರು ಮಾಡಿದ್ರೆ ಹುಡುಗಿ ತಿಂದ್ಬಿಟ್ಟು ಸರಿ ಟೊಮೊಟೊ ಬಾತ್ ಥರ ಮಾಡು ಅಂತಂದರು ನಮ್ಮ ಮನೆಯವರು. ಖಾರ ಅದು ಅಷ್ಟೇ ಬಿಸಿ ಚಳಿಗೋದಕ್ಕೂ ಚೆನ್ನಾಗಿರುತ್ತೆ ಬಿಡು ಅಂತ. ಮೊಸರು ಬಜ್ಜಿ, ಸೌತೆಕಾಯಿ ತೊಗೊಬನ್ನಿ ಅಂತ ಸೌತೆಕಾಯಿ ತಂದರು. ಮೊಸರು ಇರಲಿಲ್ಲ, ಹಂಗೆ ತೊಗೊಬಂದರು. ಅದಕ್ಕೇ ಟೊಮೊಟೊ ಬಾತ್ ಫುಲ್ಲು ಖಾರ ಥರ ಜಾಸ್ತಿ ಇದು ಸ್ಪೈಸಿ ಥರ ಇರಲಿ ಅಂತ ನಾನು ಮಾಡಿದೆ. ಚೆನ್ನಾಗಿತ್ತು ಮಾತ್ರ, ಟೇಸ್ಟಿಯಾಗಿ ಗಮ್ ಅಂತ ಇತ್ತು. ಒಂಚೂರು ಬಟಾಣಿ ಒಂಚೂರು ಇದೆ, ತರಕಾರಿ ಪಲಾವ್ನೇ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟಾಣಿ ಒಣಗಿರೋ ಬಟಾಣಿ ಅಲ್ವಾ, ಅದನ್ನು ಮಾಡೋಣ ಅಂದ್ಬಿಟ್ಟು ಇವಾಗ ಬಿಡು ಟೊಮೊಟೊ ಬಾತೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಎಲ್ಲ ತಿಂದ್ಬಿಟ್ಟು ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ನಮ್ಮನೆ ಬರ್ಬೇಕಾರೆ ಹಂಗೆ ಸೌತೆಕಾಯಿ ತೊಗೊಬನ್ನಿ ಅಂತಂದ್ರೆ ಮ್ಯಾಂಗೋನು ತೊಗೊಬಂದ್ಬಿಟ್ಟಿದ್ರು. ಸರಿ ಕುಯ್ಕೊಡು ಅಂತ. ನನಗಂತೂ ಹಿಂಸೆ ಮಾಡ್ತಾರೆ ಅಂದರೆ ಸ್ವಲ್ಪ ತಡಿ, ಪಾರೆ ತೊಳೆದು ಎಲ್ಲ ಒಡಿಸ್ತಾ ಇದೆ ಅಂದರೆ ಕೇಳ್ತಾ ಇಲ್ಲ. ಸರಿ ಎಲ್ಲ ಕ್ಲೀನ್ ಮಾಡಿದೆ. ಫಸ್ಟ್ ನನಗೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ಬೇಕು. ಅದು ಮಧ್ಯಾಹ್ನ ಚಪಾತಿ ಎಲ್ಲ ಮಾಡ್ಕೊಂಡಿದ್ನಲ್ಲ, ರೊಟ್ಟಿ ಎಲ್ಲ ಹಾಕಿದ್ನಲ್ಲ, ಫುಲ್ಲು ಇದಾದಂಗೆ ಆಗ್ಬಿಟ್ಟಿತ್ತು. ಫುಲ್ಲು ಕ್ಲೀನಾಗಿ ಎಲ್ಲ ಒಡ್ಸ್ಕೊಬಿಟ್ಟು ನಾನು. ಸರಿ ಮ್ಯಾಂಗೋ ಅಂತ ಕುಯ್ಕೊಡೋಣ ಅಂದ್ಬಿಟ್ಟು ಕುಯ್ಕೊಡಿದೆ. ಚೆನ್ನಾಗಿತ್ತು ಅಂದರೆ ಹಂಗೆ ಇದು
ಫ್ರೆಶ್ಶಿಗೂ ಅದು ಕಲರ್ ಇದು ಇದೇನಪ್ಪ ಇದು ಹಾಕಿರೋದಕ್ಕೂ ಇದು ಕಲರಾಗಿ ಕಣ್ಣು ಮಾಡಿದ್ದಾರೆ, ಅದಕ್ಕೇ ಅಷ್ಟಾಗಿ ಇದಿಲ್ಲ, ತುಂಬ ಸ್ವಲ್ಪ ಸ್ವೀಟ್ ಇದೆ, ಅಷ್ಟೊಂದು ಸ್ವೀಟ್ ಇಲ್ಲ. ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಚೆನ್ನಾಗಿತ್ತು. ಆದರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫುಲ್ಲು ಆರೆಂಜ್ ಕಲರ್ ಆಗಿದ್ರೆ ಮಾತ್ರ ಹಣ್ಣಾಗಿರುತ್ತೆ ಅಂತ. ಊರಲ್ಲಂತೂ ಕೇಳೋದೇ ಬೇಡ. ಅವಾಗಂತೂ ಈ ವರ್ಷನೇ ಇಲ್ಲ, ಹೋದ ವರ್ಷ ಮಾತ್ರ ಜಾಸ್ತಿ ಇತ್ತು ಮಾವಿನ ಹಣ್ಣು. ಎಷ್ಟೊಂದು ತಿಂದಿದ್ವಿ, ಈ ವರ್ಷ ಅಂತೂ ಕಮ್ಮಿ ಇದ್ದಿದ್ದು. ಒಂಥರ ತೋತಾಪುರಿ ಮಾವಿನಕಾಯಿ ಥರ ಉದ್ದ ಮಾವಿನಕಾಯಿ, ಅದು ಮಾಮೂಲಿ ಮಾವಿನಕಾಯಿ. ಅದು ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಟೇಸ್ಟ್ ಕಮ್ಮಿ ಇತ್ತು ಅಷ್ಟೇ. ನೋಡಿ ಕುಯ್ಕೊಟ್ಟೆ, ನನ್ನ ಮಕ್ಕಳು ಕೊಡ್ಕೊಳ್ಳೋ ಸಮಾಧಾನ ಇಲ್ಲ, ಅವ್ರು ಅದಕ್ಕೆ ತಿಂತಾಯಿದ್ರು. ನಾನು ಫುಲ್ಲು ಕ್ಲೀನ್ ಮಾಡಿಕೊಂಡೆ. ನಾನು ಅಷ್ಟೇ, ಮಾವಿನ ಹಣ್ಣು ಅಂದರೆ ನನಗೆ ಕುಯ್ದಿರೋದಕ್ಕಿಂತ ಉಂಡೆ ಮಾವಿನ ಹಣ್ಣ ಒಂಥರ ಫುಲ್ಲು ಪಚಿ ಮಾಡ್ಕೊಬಿಟ್ಟು ಫುಲ್ಲು ಒಳಗೆಲ್ಲ ರಸ ಎಲ್ಲ ಬಿಡ್ಕೊಂಡ್ಮೇಲೆ ತೂತ ಮಾಡ್ಕೊಂಡು ಮುಂದ್ಗಡೆ ತೂತ ಇರ್ತಾರ ಒಂಥರ ತುದಿಲಿ, ಅದನ್ನು ಚೀಪ್ಕೊಂಡು ತಿನ್ಬೇಕು. ನನಗೆ ಅದೇ ಥರ ಇಷ್ಟ. ನೋಡಿ ಇದು ಬಂದಿತ್ತು ಫ್ರಿಜ್ಜು, ಅದು ನಾಳೆ ವಾಷಿಂಗ್ ಮಿಷಿನು, ಅದನ್ನು ಅನ್ಬಾಕ್ಸಿಂಗ್ ನಾಳೆ ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಇದಕ್ಕೇ ಇಲ್ಲೇ ಇಟ್ಕೊಂಡಿದ್ದು, ಬಾಗಿಲು ತಂದುಬಿಟ್ಟಿಟ್ಟಿದ್ದಾರೆ. ಅದು ಕವರನ್ನು ಕೊಟ್ಟಿದ್ದಾರೆ, ಅದಕ್ಕೇ ಅನ್ಬಾಕ್ಸಿಂಗ್ ನಾಳೆ ಮಾಡ್ತಾರೆ ಅನ್ಸುತ್ತೆ, ಬರ್ಬೋದು ಅನಿಸುತ್ತೆ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಎಲ್ಲರಿಗೂ ಶುಭರಾತ್ರಿ.